ಸರ್ ಬ್ಲಾಕ್ ಲಿಸ್ಟಿಗೆ ಹಾಕ್ಬೇಕಾಗತ್ತೆ ನಂಬರ್. ಏನು ಪ್ರಾಬ್ಲಮ್ ಹೇಳಿ ನಿಮಗೆ? ನಿಮ್ಮ ಪ್ರಾಬ್ಲಮ್ ಏನು ಹೇಳಿ, ಅದನ್ನು ಫಸ್ಟು ಕಾಲ್ ಕಟ್ ಮಾಡಿಬಿಡು ಅಂದ್ರಲ್ಲ, ಅಂತ ಆಫ್ ಮಾಡ್ರಿ ಕೇಸೆಲ್ಲ ಮಾಡಲ್ಲ ನಾನು. ನನ್ನೇನು ರೌಡಿ ಅಂದ್ಕೊಂಡಿದ್ದೀರಾ ನೀವು? ಅಪ್ಪ ತಂದೆ, ನಿಮ್ಗೆ ಏನಪ್ಪ ಪ್ರಾಬ್ಲಮ್ಮು? ಟೆಂಪರ್ ಜಾಸ್ತಿ ಮಾಡ್ಕೋಬೇಡಿ, ಬಿ ಪಿ ಬರ್ತದೆ. ನಮಸ್ಕಾರ ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಖತ್ತಾಗಿರೋ ಇವತ್ತಿನ ಎಪಿಸೋಡ್ನಲ್ಲಿ ಬಂದು ಭವ್ಯ ಅನ್ನೋರು ಮೆಸೇಜ್ ಮಾಡಿದ್ದಾರೆ. ನಾಗರತ್ನ ಅನ್ನೋರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು, ಚಿಕ್ಕಮಗಳೂರಿನವರು ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಇದೀಗ ಕಾಲ್ ಮಾಡುವ ನಾಗರತ್ನ ಅವ್ರಿಗೆ. ಹಲೋ. ಹಲೋ, ಹಾಂ, ಯಾರು ಹೇಳಿ? ಇದು ಇವರಾ? ಯಾರು? ಅದೇ ಅವ್ರ ಹೆಸರೇನಪ್ಪ? ಇದು ನಾಗರತ್ನ ಅವರು. ಹಾಂ ಹೌದು, ಹೇಳಿ. ಯಾಕೆ ಇಷ್ಟೊಂದು ಸೈಲೆಂಟಾಗಿ ಮಾತಾಡ್ತಾ ಇದ್ದೀರಾ? ಗೊತ್ತಾಗ್ಲಿಲ್ಲ ಯಾರು ಅಂತ. ನಾನು ಪ್ರಸಾದ್ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಯಾವ ಪ್ರಸಾದ್ ಹೇಳಿ? ಹೇಳ್ತೀನಿ. ನಿಮ್ಮ ಹತ್ರ ಇದು ಯಾವುದು ಮೊಬೈಲ್ ಇರೋದು? ನನ್ನ ಹತ್ರ ಮೊಬೈಲಾ? ಯಾಕೆ ಹೇಳಿ? ಹೇಳ್ತೀನಿ. ಅಲ್ಲ, ಫಸ್ಟ್ ನೀವು ಯಾರು ಮಾತಾಡ್ತಿರೋದು ಹೇಳ್ರಿ. ನಾನು ಪ್ರಸಾದ್ ಅಂತ ಅಂದ್ಬಿಟ್ಟು ನನ್ನ ಹತ್ರ ಹಾಂ 12 Pro. ರೀ, ನಿಮ್ಮ ಹತ್ರ ಯಾವ್ದಾದ್ರು ಇರ್ಲಿ, ನೀವು ಯಾರು, ಏನ್ ಬೇಕಿತ್ತು ನಿಮ್ಗೆ ಹೇಳಿ. ನನ್ನ ಹತ್ರ ಯಾವ್ದಾದ್ರು ಇರಲಿ ಅಂದರೆ ಯಾವುದಿದೆ ಅಂತ ನಿಮ್ಗೆ ಹೇಳ್ಬೇಡವಾ? 12 Pro ಐಫೋನು. ನನಗೆ ಯಾಕ್ರಿ ಅದೆಲ್ಲ ಹೇಳ್ತಾ ಇದ್ದೀರಾ ನೀವು? ಅಯ್ಯೋ, ನಿಮಗೆ ಸಮಾಧಾನನೇ ಇಲ್ವಲ್ಲ ಜೀವಕ್ಕೆ. ಇಲ್ಲಿ ವಿಚಾರ ಇರೋದಕ್ಕೆ ಹೇಳ್ತಾ ಇರೋದು. 12 Pro ಇದು ತಗೊಂಡು ಸುಮಾರು 2.5-3 ವರ್ಷ ಆಯಿತು. ಅದಕ್ಕೆ ಏನು ಮಾಡ್ಬೇಕು ಇವಾಗ? ಅಯ್ಯೋ, ಅದಕ್ಕೇನು ಮಾಡ್ಬೇಕು? ನಿಮ್ಗೇನಾರು ಹೋಗಿ ನನ್ನ ಮೊಬೈಲ್ ಹೆಸರಲ್ಲಿ ಪೂಜೆ ಮಾಡಿಸಿ ಅಂತ ಹೇಳೋಣ. ಇಲ್ಲಿ ನಾನು ತಗೊಂಡ ದಿವಸದಿಂದ ಇವತ್ತಿನವರೆಗೂ ರೀ, ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡಿ. ನೀವು ಯಾರು, ಏನು ಬೇಕು ಹೇಳಿ. ನಾನು ಹೇಳ್ತಿರೋದು ನಿಮ್ಗೆ ಅರ್ಥನೇ ಆಯ್ತಾ ಇಲ್ಲ, ಅದಕ್ಕೆ ಹೆಂಗೆ ಆಡ್ತಾ ಇದ್ದೀರಾ ನೀವು? ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಾ ಇದೆ. ಈಗ ನಿಮ್ಮ ಹತ್ರ ಯಾವ ಫೋನ್ ಇದ್ರೆ ನಾನು ಏನು ಮಾಡಬೇಕು? ಅಯ್ಯೋ, ನಿಮ್ಮ ಹತ್ರ ಐಫೋನ್ ಇದ್ರೆ ನಾನು ಏನು ಮಾಡಬೇಕು? ಆಂಡ್ರಾಯ್ಡ್ ಫೋನ್ ಇದ್ರೆ ನಾನು ಏನು ಮಾಡಬೇಕು? ಏನಕ್ಕೆ ಕಾಲ್ ಮಾಡಿದ್ರೆ? ಯಾರು? ನನ್ಗೆ ಫಸ್ಟ್ ಆಫ್ ಆಲ್ ನೀವು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ನಿಮಗೆ ಹೆಂಗೆ ತಲೆ ಒಳಗೆ ವಿಚಾರ ಕಳಿಸೋದು ಅಂತಲೇ ನನಗೆ ಈಗ ಅರ್ಥ ಆಯ್ತಾಯಿಲ್ಲ. ಏನಂದರೆ, ಈಗ ನಾನು ಎಲ್ಲರೂ ಹೇಳಿದ್ರು ಅಂತ ಅಂದ್ಬಿಟ್ಟು ಏನೆಲ್ಲರೂ ಹೇಳಿದ್ರು? 12 Pro ತಗೋ, 12 Pro ತಗೋ, ಪ್ರೋ ಅಂದರೆ ಸಖತ್ತಾಗಿ ಬರ್ತದೆ, ಸೆಲ್ಫಿ ಫೋಟೋ ಎಲ್ಲ ಅಂತ ಅಂದರು. ಅದಕ್ಕೆ ಓಕೆ, ತಗೊಂಡಿದ್ದ ದಿವಸದಿಂದ ಇವತ್ತಿನವರೆಗೂ ಡೈಲಿ ಸೆಲ್ಫಿ ಹೊಡ್ಕೊತಿದ್ದೀನಿ. ಒಂದು ಸೆಲ್ಫಿನೂ ಚೆನ್ನಾಗಿ ಬರ್ತಾಯಿಲ್ಲ. ಈಗ ನಿಮ್ಮ ಪ್ರಾಬ್ಲಮ್ ಏನು ಹೇಳಿ? ಅದೇ, ಒಂದು ಸೆಲ್ಫಿನೂ ಚೆನ್ನಾಗಿ ಬರ್ತಾಯಿಲ್ಲ. ಆಮೇಲೆ ನಮ್ಮ ಅಣ್ಣನ ಫೋನ್ ಇಸ್ಕೊಂಡೆ, ನಮ್ಮ ಆಂಟಿ ಫೋನ್ ಇಸ್ಕೊಂಡೆ, ನಮ್ಮ ಅತ್ತಿಗೆ ಫೋನ್ ಫೋನ್ ಇಸ್ಕೊಂಡೆ. ಇಡಿ, ನಾನು ಈಗ ಕಾಲ್ ಕಟ್ ಮಾಡ್ತೀನಿ. ನಿಮ್ಗೆ ಯಾರು ಬೇಕು? ಏನಕ್ಕೆ ಹಿಂಗೆ ಸುಮ್ಮನೆ ಫೋನ್ ಮಾಡಿ ತಲೆ ತಿಂತಿದ್ದೀರಾ? ಅಯ್ಯೋ, ನನ್ನ ಕಾಲ್ ಕಟ್ ಮಾಡೋ ಅಂಥ ವಿಚಾರ ನಾನೇನು ಹೇಳಿಲ್ಲ. ನಾನು 4-5 ಫೋನು ನಾನು ಟ್ರೈ ಮಾಡಿದೆ, ಯಾವುದ್ರಲ್ಲೂ ಸೆಲ್ಫಿ ಚೆನ್ನಾಗಿ ಬರ್ತಾಯಿಲ್ಲ. ನಂಗೆ ಆಮೇಲೆ ಗೊತ್ತಾಗಿದ್ದ ವಿಚಾರ ಏನಪ್ಪ ಅಂದರೆ, ಫೋನು ಕ್ಯಾಮ್ರಾ ಎಲ್ಲ ಚೆನ್ನಾಗೈತೆ, ನಾನೇ ಚೆನ್ನಾಗಿಲ್ಲ ಅಂತ ಸುಮ್ಮನೆ ದುಡ್ಡು ಮಾಡ್ಕೊಂಡೆ. ಇರ್ಲಿ ಬಿಡಿ, ತಗೊಂಡಿದ್ದೀರಲ್ಲ, ಯೂಸ್ ಮಾಡಿ. ಏನಕ್ಕೆ ಯೂಸ್ ಮಾಡಲಿ? ಸೆಲ್ಫಿನೇ ಚೆನ್ನಾಗಿ ಬರ್ತಾಯಿಲ್ಲ. ಸೆಲ್ಫಿ ತೆಕ್ಕೊಳಕ್ಕೆ ಅಷ್ಟೇ ಯೂಸ್ ಮಾಡ್ತಾರೇನ್ರಿ ಫೋನು? ನೀವೇನು ಓದಿದ್ದೀರಾ? ಹಾಂ, ಏನೋ ಓದಿದ್ದೀನಿ, ಇಡಪ್ಪ ಫೋನ್. ಹಾಂ, ನಿಮ್ಗೆ ಅದೇ ಗೊತ್ತಿಲ್ಲ. ನಮ್ಮ ಜನ ಇವತ್ತಿನ ದಿವಸ ಟ್ರಿಪ್ಗೆ ಹೋಗೋದು ಏನಕ್ಕೆ ಅಂದ್ಕೊಂಡಿದ್ದೀರಾ? ಟ್ರಿಪ್ ಹೋಗೋದು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಕಣ್ರಿ. ನಿಮ್ಮ ಮಕ್ಕ ಹೋಗಿ ವೀಕೆಂಡು ನಾವು ಏನು ಸುಮ್ಮನೆ ಖಾಲಿ ಕೂತಿರ್ಲಿಲ್ಲ. ನಾವು ಎಲ್ಲೆಲ್ಲಿ ಹೋಗಿದ್ದೀವಿ ಅಂತ ಸುಮ್ಮನೆ ಸ್ಟೇಟಸ್ಗೆ ಹಾಕೊಳ್ಳೋಕ್ಕೆ, ಆಮೇಲೆ ರೀಲ್ಸ್ ಮಾಡೋಕ್ಕೆ ಅನ್ಕೊಂಡು. ಗೊತ್ತಾಗ್ತಾ ಇದೆ. ಸುಮ್ಮನೆ ಖಾಲಿ ಕೂತಿರೋರೆ ಹಿಂಗೆಲ್ಲ ಫೋನ್ ಮಾಡಿ ತಲೆ ತಿನ್ನೋದು. ಅದಕ್ಕೋಸ್ಕರ ಮಾಡ್ಕೊಳ್ಳೋದು, ಅದಕ್ಕೋಸ್ಕರ ಹೋಗೋದು. ಮತ್ತು ಹಬ್ಬಗಳು ಪೂಜೆಗಳು ಯಾಕೆ ಮಾಡ್ತಾರೆ ಅನ್ಕೊಂಡಿದ್ದೀರಾ ಇವತ್ತೊಂದು ದಿವಸ ಕೆಲವರು? ಸ್ಟೇಟಸ್ ಹಾಕೊಳಕ್ಕ. ನಿಮ್ಮ ಮಕ್ಕ ಎಲ್ಲೋದ್ರು ಅಲ್ಲೇ ಬರ್ತೀರಾ? ಕರೋನಾ ಬಂದಿತ್ತಲ್ಲ, ಮತ್ತೆ ಬಂದು ಎಲ್ಲಿ ಜಡಾಯಿಸ್ಕೊಂಡ್ಬಿಟ್ಟೋದು ಅಂತ. ಕರೋನಾಗೂ ನೀವು ಹೇಳ್ತೀವಿ ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ವಲ್ರಿ, ಏನೇನೋ ಮಾತಾಡ್ತಿದ್ರಿ. ನಿಮಗೆ ಅರ್ಥ ಆಯ್ತಲ್ಲ ಅಷ್ಟೇ ನಾನು ಹೇಳೋದು. ಅರ್ಥ ಆಗೋರ್ಗೆ ಅರ್ಥ ಆಯ್ತದೆ. ಭಕ್ತಿ ಇಟ್ಕೊಂಡು ಪೂಜೆ ಮಾಡಬೇಕು, ಖುಷಿಯಾಗಿ ಟ್ರಿಪ್ ಹೋಗ್ಬೇಕು. ಅದು ಬಿಟ್ಬಿಟ್ಟು ಬೈದಲ್ಲಿ ಸ್ಟೇಟಸ್ ಹಾಕೊಳ್ಳೋಕ್ಕೆ, DP ಹಾಕೊಳ್ಳೋಕ್ಕೆ, ಇನ್ನೊಬ್ರು ಹೊಟ್ಟೆ ಉರ್ಸೋಕ್ಕೆ ಹೋಯ್ತು ಅಂದರೆ ಭಗವಂತ ಒಳ್ಳೇದು ಮಾಡ್ತಾನ? ಹಾಂ, ಸರಿನಪ್ಪ, ಆಯ್ತು. ನಮಗೆ ಯಾಕ್ರಿ ಫೋನ್ ಮಾಡಿ ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದೀರಾ ನೀವು? ಅಯ್ಯೋ, ಇದು ಲೋಕಜ್ಞಾನ. ಲೋಕಜ್ಞಾನ ಬೇಕಿದ್ರೆ ನೀವು ತಗೊಳ್ಳಿ, ನಮ್ಗೆ ಯಾಕೆ ಹೇಳ್ತಿದ್ದೀರಿ? ಇದೆಯಾ ನಿಮ್ಮಲ್ಲಿ ಆಲ್ರೆಡಿ? ಇದು ಇದೆ, ತುಂಬಾನೇ ಇದೆ. ನಾ ಯಾಕೋ ಸ್ವಲ್ಪ ನಿಮ್ಗೆ ಕಮ್ಮಿ ಅನಿಸ್ತಾ ಇದೆ. ನಿಮಗೆ ಎಷ್ಟು? ಸರಿನಪ್ಪ, ಆಯ್ತು, ಕಾಲ್ ಕಟ್ ಮಾಡಿ ನೀವು. ಮತ್ತೆ ಮಾಡೋಣ ಬನ್ನಿ.
ಹಲೋ ಹಲೋ ಸರ್, ಬ್ಲಾಕ್ ಲಿಸ್ಟಿಗೆ ಹಾಕ್ಬೇಕಾಗತ್ತೆ ನಂಬರ್. ಏನು ಪ್ರಾಬ್ಲಮ್ ಹೇಳಿ ನಿಮಗೆ? ನಿಮ್ಮ ಪ್ರಾಬ್ಲಮ್ ಏನು ಹೇಳಿ, ಅದನ್ನು ಫಸ್ಟು ಕಾಲ್ ಕಟ್ ಮಾಡಿಬಿಡು ಅಂದ್ರಲ್ಲ, ಅಂತ ಆಫ್ ಮಾಡ್ರೆ ಕೇಸೆಲ್ಲ ಮಾಡಲ್ಲ ನಾನು. ನಾನೇನು ರೌಡಿ ಅಂದ್ಕೊಂಡಿದ್ದೀರಾ ನೀವು? ಅಪ್ಪ ತಂದೆ, ನಿಮ್ಗೆ ಏನಪ್ಪ ಪ್ರಾಬ್ಲಮ್ಮು? ಟೆಂಪರ್ ಜಾಸ್ತಿ ಮಾಡ್ಕೋಬೇಡಿ, ಬಿ ಪಿ ಬರ್ತದೆ. ಇಲ್ಲ ಇಲ್ಲ, ಹಂಗಿದ್ರೆ ನಾನು ಇಷ್ಟ ತನಕ ಪೇಷನ್ಸ್ ಇಟ್ಕೊಂಡು ನಿಮ್ಮ ಹತ್ರ ಮಾತಾಡ್ತಿರ್ಲಿಲ್ಲ. ಏನು ಹೇಳಿ, ಏನಾಗಬೇಕಿತ್ತು? ಅದೇ ಮೋಸ್ಟ್ಲಿ ನೀವೇನೋ ಟೈಟ್ ಆಗಿ ಯಾರ್ಯಾರಿಗೋ ಫೋನ್ ಮಾಡೋದಕ್ಕೆ ಯಾರಿಗೋ ಮಾಡಿದ್ದೀರಾ ಅನ್ಸುತ್ತೆ. ನೋಡಿ, ನಂಬರ್ ಚೆಕ್ ಮಾಡ್ಕೊಳ್ಳಿ. ಅಂದರೆ ಸೆಕೆಂಡ್ ಟೈಮು ನಿಮಗೆ ಬರ್ತದಾ? ಅದೇ ಒನ್ ಟೈಮ್ ಮಾಡಿದಿರಲ್ಲ, ಮತ್ತೆ ತಲೆ ತಿನ್ನಕ್ ಮಾಡಿರ್ತೀರ ಅಷ್ಟೇನೆ. ನೀವು ಬರೀ ಕತ್ತರಿಸೋದು ತಿನ್ನೋದು ಅದೇ ಹೇಳ್ತೀರಲ್ಲ ನೀವು, ಯಾಕೆ? ಏನು ನಾನೇನು ಹೇಳ್ದೆ ಕತ್ತರಿಸೋದು ತಿನ್ನೋದು ಅಂತ? ನೀವೇ ಎಲ್ಲ ಹೇಳ್ತಾ ಇದೀರಲ್ಲ. ಅದೇ ಅವಾಗಲೇ ಕಾಲ್ ಕಟ್ ಮಾಡು ಅಂದರೆ ಈಗ ತಲೆ ತಿಂತವನೇ ಅಂದರೆ. ನೀವು ಕನ್ನಡಕ್ಕೆ ಹಿಂದಿಗೆಲ್ಲ ಟ್ರಾನ್ಸ್ಲೇಟ್ ಮಾಡ್ಕೊಂಡ್ರೆ ನಿಮ್ಮ ಪ್ರಾಬ್ಲಮ್, ಅದು ನಮ್ದಲ್ಲ. ಯಾಕೆ ಸುಮ್ಮನೆ ಊರವ್ರಿಗೆಲ್ಲ ಫೋನ್ ಮಾಡಿ ತಲೆ ತಿಂತಿದ್ದೀರ? ನಿಮ್ಮ ಫೋನಲ್ಲಿ ಸೆಲ್ಫಿ ಬರಲ್ಲ ಅನ್ನೋದೇ ಒಂದು ನ್ಯಾಷನಲ್ ಇಶ್ಯೂ ತರ ಮಾಡ್ತಾ ಇದೀರಲ್ರಿ. ಯಾರು ಗುರು ಈ 12 Pro ಅಂತ ನಾನು ತಲೆ ತಿನ್. ಸರ್, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ನನ್ನ ಮಗಳಿಗೆ ಟೆಸ್ಟ್ ಇದೆ, ನಾನು ಓದಿಸ್ತಾ ಇದ್ದೆ. ಅಯ್ಯೋ ಪಾಪ, ಆ ಮಗು ಇದ್ರೆ ಆ ಮಗು ಬರೀತೆ ಬಿಡಿ, ಅವ್ರಿಗೆ ನೀವು ಟೆನ್ಷನ್ ಮಾಡ್ಕೊಂಡ್ರೆ ಏನು ಡಿಸ್ಟಿಂಕ್ಷನ್ ಬಂದ್ಬಿಡುತ್ತೆ? ಟೆನ್ಷನ್ ಇಲ್ಲಪ್ಪ, ಸುಮ್ಮನೆ ಹೇಳ್ಕೊಡ್ಬೇಕಲ್ವಾ ಮಕ್ಳಿಗೆ. ಹಂಗಾರೆ ಸ್ಕೂಲ್ಗೆ ಏನಕ್ಕೆ ಕಳಿಸ್ತೀರ ನೀವು? ಅಲ್ಲಿ ಸುಮ್ಮನೆ ಆಟ ಆಡ್ಬಿಟ್ಟು ಬರ್ಲಿ ಅಂತ. ಸ್ಕೂಲಲ್ಲಿ ಹೇಳ್ಕೊಡೋದು ಟೀಚರ್ಸ್, ಎಲ್ಲ ಟೀಚರ್ಸ್ ಮೇಲೆ ಬಿಡಕ್ಕಾಗತ್ತಾ? ನಾವು ಮನೇಲಿ ಪುಷ್ ಮಾಡ್ಬೇಕು ತಾನೇ ಮಕ್ಳಿಗೆ. ಅಯ್ಯೋ ಭಗವಂತ, ಎಲ್ಲ ಟೀಚರ್ಸೇ ಮಾಡಕ್ಕಾಗತ್ತಾ? ನಿಮ್ಗೂ ಎಲ್ಲಾನು ನಿಮ್ಮ ಮನೇಲೆ ಹೇಳ್ಕೊಡ್ತಿದ್ರ, ನೀವು ಕಲಿತಿದ್ರಿ ತಾನೇ ಸ್ಕೂಲಲ್ಲಿ? ಫಸ್ಟ್ ಆಫ್ ಆಲ್ ನಿಮಗೆ ಯಾಕೆ ಇದನ್ನೆಲ್ಲ ನಾನು ಡಿಸ್ಕಸ್ ಮಾಡ್ಬೇಕು, ನಂಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ಅರ್ಥ ಆಗೋದೇ ಅರ್ಥ ಆಗ್ಲಿಲ್ಲ, ಇದೆಲ್ಲ ಹೆಂಗೆ ಅರ್ಥ ಆಗುತ್ತೆ? ಅದು ಸರಿ ಬಿಡಿ. ಇವಾಗ ನಿಮ್ಮ ಹತ್ರ ಯಾವ ಫೋನ್ ಇರೋದು? ನನ್ನ ಫೋನ್ ಯಾವ್ದಾದ್ರು ಇದ್ರೆ ನಿಮ್ಗೆ ಏನ್ರಿ? ಇಲ್ಲ, ನಂದು 12 Pro ಇದೆಯಲ್ಲ, ಇದರಲ್ಲಿ 12 Proನೇ ನನ್ನ ಹತ್ರನೂ ಇದೆ. ಬಟ್ ನನ್ನ ಸೆಲ್ಫೀಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮೇ ಬಿ ನಿಮ್ಗೆ ತೆಕ್ಕೊಳಕ್ ಬರ್ತಾ ಇಲ್ಲ ಅನ್ಸುತ್ತೆ ನೋಡಿ. ಅವಾಗಲೇ ಆಂಡ್ರಾಯ್ಡ್ ಅಂದ್ರೆ ಎರಡೆರಡು ಫೋನ್ ಇಟ್ಕೊಂಡಿದ್ದೀನಿ ನಾನು ಸೆಲ್ಫಿ ತೆಕ್ಕೊಳ್ಳೋದಕ್ಕೆ ಅಂತಲೇ. 12 Pro ಅಲ್ಲ, ಇರೋ ಒಂದು ಫೋನ್ಗೆನೆ ಅಮಾವಾಸ್ಯೆಗೊಂದು ಹುಣ್ಮೆಗೊಂದು ಫೋನ್ ಬರುತ್ತೆ. ಯಾರಿಗೆ? ನನಗ ಎರಡೆರಡು ಯಾವ ಸಂಭ್ರಮಕ್ಕೂ. ಆಮೇಲೆ ಯಾರು ನೀವು? ಸರಿ, ನನ್ ಮಗ್ಳ ಕೊಡ್ತೀನಿ, ಕೊಡ್ಲಾ? ಮಾತಾಡ್ತೀರಾ? ಚೋಟ್ ಅವಳೆ ನಿಮ್ ತಲೆ ತಿನ್ಬಿಡ್ತಾಳೆ. ಕೊಡಿ ಕೊಡಿ ಕೊಡಿ. ಚೋಟ್ ಮೆಣಸಿನ್ಕಾಯ ಎಲ್ಲ ದೊಡ್ಡ ಮೆಣಸಿನ್ಕಾಯಿನೇ ಇದೆ. ದೊಡ್ಡವಳೊಬ್ಳು ಇದಾಳ್ರಿ. ಸರಿ ಸರ್, ಆಯ್ತು. ನಾನು ಓದಿಸ್ತಾ ಇದ್ದೆ. ಮೇ ಬಿ ನೀವು ಯಾವ್ದೋ ರಾಂಗ್ ನಂಬರ್ ಕಾಲ್ ಮಾಡಿದ್ರೆ. ನಾನು ಇಷ್ಟೊತ್ತು ಪೇಷನ್ಸ್ ಇಟ್ಕೊಂಡು ಮಾತಾಡಿರೋದೇ ಹೆಚ್ಚು. ನಿಜವಾಗ್ಲೂ ಹೌದು ಹೌದು ಹೌದು. ನಿಮ್ಗೆ ನಿಜವಾಗ್ಲೂ ಹುಡುಕೋ ಬಂದು ಚಿಕ್ಕಮಗಳೂರಿಗೆ ಒಂದು ಅವಾರ್ಡ್ ಕೊಡ್ಲೇಬೇಕು ನಿಮ್ಗೆ. ನನಗ? ಹೌದು, ಮಕ್ಕಳ ಜೊತೆ ಹಂಗೇನೆ ಬಂದ್ಬಿಡತ್ತೆ ಅದು ಪೇಷನ್ಸ್. ಹೌದಾ? ನಮಗೂ ಎರಡಾಗಿದೆ, ಅದು ಇಲ್ವೇ ಇಲ್ಲಪ್ಪ. ಮಾತಾಡ್ಸಿದ್ರೆ ಕೊಟ್ಟೆ ತಾಕ್ಬೇಕು ಅನ್ಸುತ್ತೆ. ಹೌದಾ? ಏನೋಪ್ಪ. ಸರ್ ಆಯ್ತು ಸರ್, ಓಕೆ. ಇನ್ನೊಂದ್ಸಲ ಕಾಲ್ ಮಾಡಿ. ನೋಡಿ, ನನ್ ಮಗ್ಳು ಅವಾಜ್ ಆಗ್ತಾ ಇದ್ದಾಳೆ. ಇನ್ನೊಂದ್ಸಲ ಕಾಲ್ ಮಾಡಿದ್ರೆ ಮಾಡಿದ್ರೆ ಅಷ್ಟೇ ಮೆಣಸಿನ್ಕಾಯಿ ತಿನ್ಸ್ಬಿಡ್ತೀನಿ. ಅಯ್ಯೋ ದೇವ್ರೆ, ಚೋಟ್ ಮೆಣಸಿನ್ಕಾಯಿ. ಸರಿ ಸರ್, ಓಕೆ. ನಾನು ಸ್ವಲ್ಪ ಬಿಸಿ ಇದ್ದೀನಿ. ಎಲ್ರಿಗೂ 24 ಗಂಟೆನೇ ಕೊಟ್ಟಿರೋದು ಭಗವಂತ, ಮೋದಿಯಿಂದ ಹಿಡಿದು ಎಲ್ಲರಿಗೂ. ಆಯಿತು, ತುಂಬ ನಿಮ್ಮ ಜೊತೆ ಮಾತಾಡಿ ನಮಗೂ ಖುಷಿ ಆಯಿತು. ಆ್ಯಕ್ಚುಲಿ ನಿಮ್ಮ ಭವ್ಯ ಅಂತಿದ್ದಾರಲ್ಲ, ಹಾಂ, ನನ್ನ ಸಿಸ್ಟರ್. ಹೌದು, ಅವರೇ ನಿಮ್ಮ ನಂಬರ್ ಕೊಟ್ಟಿದ್ದು. ನನ್ನ ಹೆಸರು RJ ಸುನಿಲ್ ಅಂತ ಅಂದ್ಬಿಟ್ಟು. ಓ ಮೈ ಗಾಡ್, ಸಾರಿ 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 ಸರ್. ಆ್ಯಕ್ಚುಲಿ ಭವ್ಯ ಅವ್ರ ನಂಬರ್ ರೀಚ್ ಆಗ್ತಾ ಇಲ್ವಲ್ಲ, ಯಾಕೆ? ಅವ್ರು US ಅಲ್ಲಿ ಇದ್ದಾರೆ, ಹಾಗಾಗಿ ನಿಮ್ಗೆ ರೀಚ್ ಆಗಿಲ್ಲ ಅನ್ಸುತ್ತೆ. US ಇಂದ ಮೆಸೇಜ್ ಮಾಡಿದಾರಾ? ಥ್ಯಾಂಕ್ ಯು ಸೋ ಮಚ್ ಅಂದ್ಬಿಟ್ಟು ಮಾತಾಡೋದಕ್ಕೆ ತುಂಬ ಪೇಷನ್ಸ್ ಇಂದ. ವೆಲ್, ಬೊಂಬಾಟಾಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ ಮುಂದಿನ ಸಕ್ಕದಾಗಿರೋ ಎಪಿಸೋಡಲ್ಲ ನಿಮ್ಮನ್ನ ಕ್ಯಾಚ್ ಹಾಕ್ಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. RJ Sunil, prank calls.